ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಚಾನಲ್ಗಾಗಿ ಸ್ವಾಗತ. ಸೊ ಭಾರತದಲ್ಲಿ IT ಬೂಮ್ ಬಂದಮೇಲೆ ಕೆಲವು ನಾನ್ ಟೆಕ್ನಿಕಲ್ ಕೆಲಸಗಳು ಅಂದರೆ ಇವುಗಳಿಗೆ ಪರ್ಟಿಕ್ಯುಲರ್ ಸೆಟ್ ಆಫ್ ಸ್ಕಿಲ್ಸ್ ಅಂತ ಬೇಕಾಗಲ್ಲ. ಕಮ್ಯುನಿಕೇಷನ್ ಸ್ಕಿಲ್ಸ್ ಇಲ್ಲ ಅಂದ್ರೆ ನಡೆಯುತ್ತೆ, ಅದು ಟೆಕ್ನಿಕಲ್ ಸ್ಕಿಲ್ಸ್ ಅಂದ್ರೆ ನಡೆಯುತ್ತೆ. ಸೊ ಇದರಲ್ಲಿ ಇಂಥ ಹುದ್ದೆಗಳಲ್ಲಿ ಕೂಡ ನೀವು 1,000-50,000ದಿಂದ 1,00,000 ತನಕ ಬೇಕಾದ್ರೆ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಸ್ಕಿಲ್ಸ್ ಮೇಲೆ ನೀವು ಸಂಬಳಗಳನ್ನು ಅಥವಾ ಕಮಿಷನ್ ಸಹಿತ ಇದರಲ್ಲಿ ಪಡಿಬೋದು. ಈ ಕೆಲಸಗಳಲ್ಲಿ ನೀವು ಸಂಬಳ ಸಹಿತನ ವರ್ಕ್ ಮಾಡ್ಬೋದು, ಇಲ್ಲ ಕಮಿಷನ್ ಬೇಸಸ್ ಕೂಡ ವರ್ಕ್ ಮಾಡ್ಬೋದು. ಸೊ ಅಂಥ ಒಂದು ಯಾವ ಕೆಲಸಗಳು ಅಂತ ಗಮನ ಹರಿಸಿದ್ರೆ ಅಲ್ಲಿ ಮುಖ್ಯವಾಗಿ ಬರೋದು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕಂಪ್ನಿ. ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಏನದು, ಸ್ಕೋಪ್ ಏನಿದೆ, ಇಲ್ಲಿ ಎಜುಕೇಷನ್ ಏನು ಬೇಕು, ಇಲ್ಲಿ ಸ್ಯಾಲ್ರಿ ಯಾವ ಥರ ಇರುತ್ತೆ, ಇಲ್ಲಿ ಟ್ರೈನಿಂಗ್ ಬೇಕಾ ಅಥವಾ ಇಲ್ಲಿ ನಮ್ಮದು ಫ್ಯೂಚರ್ ಹೆಂಗಿರುತ್ತೆ, ಮುಂತಾದ ವಿಷಯಗಳ ಬಗ್ಗೆ ಇವತ್ತು ಗಮನ ಹರಿಸೋಣ. ಅಂದರೆ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಅಂತಂದರೆ ಜನರಲೈಸ್ ಹೇಳ್ಬೇಕಂತಂದರೆ ಒಬ್ಬ ವ್ಯಕ್ತಿ ಅವನಿಗೆ ಯಾವುದಾದ್ರೂ ಮೆಡಿಕಲ್ ತೊಂದರೆ ಆದರೆ ಅಥವಾ ಯಾವುದಾದ್ರೂ ಆರೋಗ್ಯ ಸಂಬಂಧಿತ ಪ್ರಾಬ್ಲಮ್ಸ್ ಇದ್ದರೆ ಆ ತೊಂದರೆಗಳನ್ನು ಡಾಕ್ಟರ್ ಹತ್ರ ಹೋಗ್ತಾನಲ್ಲ, ಸೊ ಡಾಕ್ಟರ್ ಹತ್ರ ಪರಿಹಾರಕ್ಕೆ ಹೋಗ್ತಾನೆ. ಸೊ ಡಾಕ್ಟರ್ಸ್ ಪರಿಹಾರ ಸೂಚಕವಾಗಿ ಏನೇನು ಪರಿಹಾರಗಳನ್ನ ಹೇಳ್ತಾರೆ ಅಥವಾ ಡಯಾಗ್ನೋಸ್ ಮಾಡಿ ಅವ್ನ ಕಂಡೀಷನ್ ಏನಿದೆ ಅದಕ್ಕೆ ಮುಂದೆ ಏನಾದರೂ ಟ್ರೀಟ್ಮೆಂಟ್ ಬೇಕನ್ನೋದನ್ನು ಅವರು ವಿಶದವಾಗಿ ಹೇಳ್ತಾರೆ, ಡೀಟೇಲಾಗಿ ಹೇಳ್ತಾರೆ. ಸೊ ಅದನ್ನು ಅವರು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇರುತ್ತೆ, ಯೂಶಲಿ ಆಡಿಯೋ ರೆಕಾರ್ಡಿಂಗ್ ಇರುತ್ತೆ. ಸೊ ಆ ಆಡಿಯೋ ರೆಕಾರ್ಡಿಂಗ್ ಇರೋದನ್ನು ಟ್ರಾನ್ಸ್ಕ್ರಿಪ್ಷನ್ ರೂಪದಲ್ಲಿ, ಬರಹ ರೂಪದಲ್ಲಿ, ಮೆಡಿಕಲ್ ರೆಕಾರ್ಡ್ ರೂಪದಲ್ಲಿ ಅದನ್ನು ಕನ್ವರ್ಷನ್ ಮಾಡೋದೇ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಪ್ರಮುಖವಾದಂಥ ಒಂದು ಕೆಲಸ. ಸೊ ಫಾರಿನಲ್ಲಿ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಕಂಪ್ನಿಗಳಿದಾವಲ್ಲ, ಇವುಗಳು ಇಂಡಿಯಾದಲ್ಲಿ IT ಬೂಮ್ ಆದಮೇಲೆ ಇಲ್ಲಿಗೆ ಎಂಟ್ರಿ ಕೊಟ್ಟರು. ಅಂದರೆ ಇಲ್ಲಿ ಕಡಿಮೆ ಸಂಬಳದಲ್ಲಿ, ಅಂದರೆ ಕಡಿಮೆ ಸಂಬಳ ರೀಸನಬಲ್ ಸಂಬಳ, ಅವ್ರಿಗೆ ಕಂಪ್ನಿಗಳು ಕಾಸ್ಟ್ ಕಟಿಂಗ್ ಮಾಡ್ತಾರೆ. ಸೊ ಅವರಿಗೆ ಉಳಿತಾಯ ಸಲುವಾಗಿ ಅವರು ಅದನ್ನು ಈಗ ಬಾಹ್ಯ ರೂಪದಲ್ಲಿ ಅಂದರೆ ಔಟ್ಸೋರ್ಸಿಂಗ್ ಮಾಡ್ತಾರೆ. ಸೊ ನಿಮಗೆ ಇಲ್ಲಿ ಇಂಟರ್ನೆಟ್ ಬಂದಮೇಲೆ ಇವೆಲ್ಲ ಕೆಲಸಗಳು ನೀವು ಜಗತ್ತಿನ ಯಾವುದೇ ಮೂಲೆ ಇದ್ರೂ ನೀವು ಕೆಲಸಗಳು ಮಾಡ್ಬೋದು. ಸೊ ಅಂಥ ಅವಕಾಶ ಸಿಕ್ಕಾಗ ಈ ಅವಕಾಶನ ಸದುಪಯೋಗ ಪಡಿಸ್ಕೊಂಡಂಥ ಕೆಲವು ಫಾರಿನ್ ಕಂಪ್ನಿಗಳು ಇಂಡಿಯನ್ ಕಂಪ್ನಿಗಳ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಇಲ್ಲಿ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಕಂಪ್ನಿಗಳು ಯಾವ ಥರ ಮಾಡಿದೆ ಅಂದರೆ ಅಲ್ಲಿ US ಅಲ್ಲಿ ಯೂಶಲ್ ನಾರ್ಮಲಾಗಿ ನಮಗವರಿಗೂ ಗ್ರೀನ್ಸ್ ಟೈಮ್ ನೋಡಿದ್ರೆ 11-12 ಗಂಟೆ ಟೈಮ್ ಡಿಫ್ರೆನ್ಸ್ ಇರುತ್ತೆ. ಸೊ ಅಲ್ಲಿ ಡೇ ಇದ್ದರೆ ನಮಗೆ ಅಲ್ಲಿ ಹಗಲಿದ್ದರೆ ನಮ್ಗೆ ರಾತ್ರಿ ಇರುತ್ತೆ. ಸೊ ಕೆಲವು ಮೆಡಿಕಲ್ ರಿಪೋರ್ಟ್ಸ್ ಹೆಂಗಿರ್ತವೆ ಅಂತಂದರೆ ಟರ್ನ್ ಅರೌಂಡ್ ಟೈಮ್ ಟ್ಯಾಟ್ ಅಂತ ಇರುತ್ತೆ. ಅಂದರೆ ಬೆಳಿಗ್ಗೆ ನೀವು ಡಾಕ್ಟರ್ಸ್ ಏನಾದರೂ ರೋಗಿನ ವಿಸಿಟ್ ಮಾಡಿ ಹೇಳಿದ್ರೆ ಅದನ್ನೇ ಅವ್ರು ಮರುದಿವಸ ಬೆಳಗ್ಗೆ ಅವನಿಗೆ ಟ್ರೀಟ್ಮೆಂಟ್ ಇರುತ್ತೆ ನೆಕ್ಸ್ಟ್. ಸೊ ಏನು ಅದನ್ನು ರೆಕಾರ್ಡ್ ಮಾಡಬೇಕು ಹೇಳುತ್ತೆ. ಸೊ ಅಂಥ ಕ್ರಿಟಿಕಲ್ ಕೆಲಸಗಳನ್ನು ಕೂಡ ಈ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಕೆಲಸದಲ್ಲಿ ಮಾಡ್ಬೋದು. ಕೊಂಡು ಲೈವನ್ನೇ ಅದನ್ನು ಮೆಡಿಕಲ್ ರೆಕಾರ್ಡಿಂಗ್ ಮಾಡಿ ಅದನ್ನು ಮೆಡಿಕಲ್ ರಿಪೋರ್ಟ್ ಮಾಡಿ ಅದನ್ನು ಅನಾಲಿಸಿಸ್ ಮಾಡಿ ಅದರಲ್ಲಿ ಏನು ಹೇಳ್ತೀರ ಅದೆಲ್ಲ ಟ್ರಾನ್ಸ್ಕ್ರೈಬ್ ಮಾಡಿ ಆ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಕಂಪ್ನಿಗೆ ನಾವು ಕಳಿಸ್ಕೊಡ್ತೀವಲ್ಲ, ಆ ಕೆಲಸ ಈ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ನ ಮೇನ್ ಕೆಲಸ ಆಗಿರುತ್ತೆ. ಸೊ ಇವರು ಟರ್ನ್ ಅರೌಂಡ್ ಟೈಮ್ ಅಂದರೆ ಇವತ್ತು ಬೆಳಗ್ಗೆ ಹೇಳಿದ್ರೆ ಸಾಯಂಕಾಲ ಬೇಕಾಗುತ್ತೆ. ಕೆಲವೊಮ್ಮೆ 1 hour 2 hour, ಕೆಲವು 24 hours ಇರುತ್ತೆ, ಕೆಲವು 48 hours ಇರುತ್ತೆ. ಇದಕ್ಕೆ ಟರ್ನ್ ಅರೌಂಡ್ ಟೈಮ್ ಅಂತಾರೆ. ಸೊ ಅಂದರೆ ಆ ರಿಪೋರ್ಟ್ ಈಗ ರೋಗಿನ ಕನ್ಸಲ್ಟ್ ಮಾಡಿದ ನೆಕ್ಸ್ಟ್ 1 hourಲ್ಲಿ ಅವ್ರದ್ದು ಡಾಕ್ಟರ್ ರೆಡಿ ಇರಬೇಕು ನೆಕ್ಸ್ಟ್ ಅದು. ಸೊ ಅದನ್ನು ಯಾಕಂದರೆ ಅದು ಈ ಕೆಲವು ಕನ್ಸಲ್ಟ್ ಮಾಡಿದ ಡಾಕ್ಟ್ರು ಇನ್ನೊಬ್ರು ರೇಡಿಯಾಲಜಿ ಕಳಿಸ್ಬೋದು. ಸೊ ರೇಡಿಯಾಲಜಿ ರಿಪೋರ್ಟನ್ನು ಇನ್ನೊಬ್ಬರು ಅವರು ಆರ್ಥೋಪೆಡಿಕ್ಸ್ ಕಳಿಸ್ಬೋದು. ಸೊ ಡಿಫ್ರೆಂಟ್ ಡಿವಿಷನಿಗೆ ಅದನ್ನು ಫಾರ್ವರ್ಡ್ ಮಾಡೋದಿರುತ್ತಲ್ಲ. ಸೊ ಅಂದರೆ ಟೈಮ್ ಕಡಿಮೆ ಇರುತ್ತೆ. ಕೆಲವು ಆಕ್ಸಿಡೆಂಟ್ ಕೇಸ್ ಆದರೆ ಟೈಮ್ ಕಡಿಮೆ ಇರುತ್ತೆ. ಸೊ ಅಂಥ ಲೈವ್ ಮಾಡೋದಿರುತ್ತೆ. ಸೊ ಅಂಥ ಕೆಲಸಗಳಿಗೆ ಭಾಳ ಪ್ರಾಮುಖ್ಯತೆ ಇರುತ್ತೆ ಮತ್ತು ಸಂಬಳ ಜಾಸ್ತಿ ಇರುತ್ತೆ. ಹಾಗೆ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಹುದ್ದೆಗಳನ್ನು ಸೇರ್ಕೊಳ್ಳೋದು ಹೇಗೆ? ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಹುದ್ದೆಗೆ ನಿಮ್ಗೆ ಬೇಕಾಗಿರೋದು ಒಂದು ಉತ್ತಮ ಇಂಗ್ಲೀಷ್ನ ವ್ಯಾಕರಣ ಸಹಿತವಾಗಿ ಬರೆಯುವಂತಹ ಅಥವಾ ಟ್ರಾನ್ಸ್ಕ್ರೈಬ್ ಮಾಡುವಂತಹ ಅಥವಾ ಟೈಪಿಂಗ್ ಮಾಡುವಂತಹ ಒಂದು ಸ್ಕಿಲ್ ಇರಬೇಕು ಇದಕ್ಕೆ. ಅಂದರೆ SLC ಅವರಿಗೆ ಸ್ಕಿಲ್ ಎಲ್ಲ ಇರಲ್ಲ, ಇಂಗ್ಲೀಷ್ ಸರಿ ಇಲ್ಲ ಅಂದರೆ ಬೇಸಿಕ್ ಇಂಗ್ಲೀಷ್ ಇದ್ರೂ ಸಾಕು, ಪರವಾಗಿಲ್ಲ. ಇವುಗಳಿಗೆ ಪ್ರತ್ಯೇಕವಾಗಿ ಟ್ರೈನಿಂಗ್ ಕೊಡೋಂಥ ಕೆಲವು ಕಂಪ್ನಿಗಳಿದ್ದಾವೆ. ಅಂದರೆ ಕೆಲವು ಕಂಪ್ನಿಗಳು ಹೆಂಗಂತಂದರೆ ಭಾರತದಲ್ಲೇ ಇವೆ, ಬೆಂಗಳೂರು ಅಂತ ಪ್ರದೇಶಗಳಿವೆ, ಹೆಚ್ಚು ಕಡಿಮೆ ಇವು ದೊಡ್ಡ B ಗ್ರೂಪ್ ಸಿಟಿಗಳಲ್ಲೂ ಕೂಡ ಬರ್ತದೆ. ಅಂದರೆ ಮಂಗಳೂರು, ಬೆಳಗಾವಿ, ದಾವಣಗೆರೆ, ಮೈಸೂರು ಈ ಥರ ಸಿಟಿಗಳಲ್ಲೂ ಕೂಡ ವ್ಯಾಪಕವಾಗಿ ಹಬ್ಬಿವೆ ಈ ಥರ ಕಂಪ್ನಿಗಳು. ಸೊ ನಾರ್ಮಲಾಗಿ ಏನು ಮಾಡ್ತಾರೆ, ಇವರು ಎಕ್ಸ್ಪೀರಿಯನ್ಸ್ ಕನ್ಸಿಡರ್ ಮಾಡ್ತಾರೆ. ಬಟ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ ಎಕ್ಸ್ಪೀರಿಯನ್ಸ್ ಯಾವುದೇ ಹೋಗ್ಬೇಕು ಅಂತಂದರೆ ಕೆಲವು ಸಂಸ್ಥೆಗಳಿವೆ, ಇಲ್ಲ ಕೆಲವು ಕಂಪ್ನಿಗಳಿವೆ. ಅಂದರೆ ಅವರಿಗೆ ಇಂಟರ್ವ್ಯೂ ಮಾಡ್ಕೊತಾರೆ, ಬೇಸಿಕ್ ಇಂಟರ್ವ್ಯೂ ಮಾಡ್ಕೊತಾರೆ. ಒಂದು ಸ್ವಲ್ಪ ಇಂಗ್ಲೀಷ್ ಗೊತ್ತಿರ್ಬೋದು, ಗ್ರಾಮೆಟಿಕಲಿ ಮಾತಾಡೋಕೆ ಬರಲಿಲ್ಲ ಅಂದ್ರೆ ಗ್ರಾಮೆಟಿಕಲಿ ಬರೆಯೋದು ಗೊತ್ತಿರ್ಬೋದು. ಸೊ ಇಂಥವ್ರನ್ನ 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು ಅವ್ರದ್ದು ಎಬಿಲಿಟಿ ಮೇಲೆ ಟ್ರೈನಿಂಗ್ ಅಂಡರ್ಗ್ರೌಂಡ್ ಮಾಡುವಂತಹ ಅಭ್ಯರ್ಥಿಗಳನ್ನ ಹುಡುಕ್ತಾರೆ ಅವರು. ಸೊ ನೀವು ಆ ಥರ ಕಂಪ್ನಿಗಳಿಗೆ ನೀವು ಅರ್ಜಿ ಹಾಕ್ಕೊಂಡು ಅವರು ಪೇಪರ್ ಕಾಲ್ ಮಾಡ್ತಾ ಇರ್ತಾರೆ. ಕೆಲವು ಆ್ಯಡ್ ಇರ್ತವೆ, Naukri.com ಇರ್ತವೆ, Master.com ಇರ್ತವೆ, ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಇಷ್ಟು ವಾಂಟೆಡ್ ಅಂತ ಇರ್ತವೆ, ಅಥವಾ ವಿ ಆರ್ ಗಿವಿಂಗ್ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳುವಂಥ ಕಂಪ್ನಿಗಳಿರ್ತವೆ. ಸೊ ಅಂಥ ಕಂಪ್ನಿಗಳನ್ನ ಹುಡುಕೊಂಡು ಆ ಕಂಪ್ನಿಗೆ ಅರ್ಜಿ ಹಾಕ್ಕೊಂಡ್ರೆ ಅವ್ರು ನಿಮಗೆ ಇಂಟರ್ವ್ಯೂ ಮಾಡ್ತಾರೆ. ಬೇಸಿಕ್ ಇಂಟರ್ವ್ಯೂ ಇರುತ್ತೆ. ಅಂದರೆ ನಿಮ್ಗೆ
ಇಂಗ್ಲೀಷ್ ಸ್ವಲ್ಪ ಯಾವ ಥರ ಅಂದರೆ ಗ್ರಾಮೆಟಿಕಲಿ ಸ್ವಲ್ಪ ಮೆಡಿಕಲ್ ಟರ್ಮಿನಾಲಜಿ ಬಗ್ಗೆ ಇಂಟ್ರೆಸ್ಟ್ ತೊಗೊತಾರೆ. ಹೆಚ್ಚೆಚ್ಚು ಇವರು ಗಮನ ಕೊಡೋದು ಗ್ರಾಮೆಟಿಕಲ್ ಬಗ್ಗೆ. ಇಂಗ್ಲೀಷ್ ಗ್ರಾಮೆಟಿಕಲಿ ನಿಮಗೆ ಬರೆಯೋಕ್ಕೆ ಅಂದರೆ ವರ್ಡನ್ನು ಜೋಡಣೆ ಮಾಡೋದು ಗೊತ್ತಿದ್ರೆ ಸಾಕು, ಆ ಥರದ್ದು ಗೊತ್ತಿದ್ರೆ ಸಾಕು, ನಿಮಗೆ ಟ್ರೈನಿಂಗು ಕೊಡ್ತಾರೆ, ಟ್ರೈನಿಂಗ್ ಅಬ್ಸರ್ವ್ ಮಾಡ್ಕೊತಾರೆ. ಸೊ ಕೆಲವು ಚೆನ್ನಾಗಿದೆ, ಒಂದು ತಿಂಗಳಿಂದ ಟ್ರೈನಿಂಗ್ ಮುಗಿಸ್ಕೊಂಡು ಬರ್ಬೋದು. ಅಷ್ಟೇ ಟ್ರೈನಿಂಗ್ ಮುಗಿಸ್ಕೊಂಡು ಅವರಿಗೆ ಸರ್ಟಿಫೈಡ್ ಮೆಡಿಕಲ್ ಟ್ರಾನ್ಸ್ಲೇಷನ್ ಅಂದರೆ ಸರ್ಟಿಫಿಕೇಟು ಕೊಡ್ತಾರೆ. ಹಿಪ್ಪಾ ಅಂತಿರುತ್ತೆ, ಹಿಪ್ಪಾ ಸರ್ಟಿಫೈಡ್ ಅಂತ ಇರುತ್ತೆ. ಅದು ಇಂಟರ್ನ್ಯಾಷನಲಿ ರಿನೌಂಡ್ ಸಂಸ್ಥೆ ಅದು. ಸೊ ಆ ಸರ್ಟಿಫಿಕೇಟ್ ನೀವು ತೊಗೊಂಡ್ರೆ ನೀವು ಆಲ್ ಓವರ್ ವರ್ಲ್ಡ್ ನೀವು ಕೆಲಸಕ್ಕೆ ಹೋಗ್ಬೋದು. ಸೊ ಆ ಟ್ರೈನಿಂಗ್ ಪಾಸ್ ಆದಮೇಲೆ ಇನ್ ಹೌಸ್ ಅಬ್ಸರ್ವ್ ಮಾಡ್ಕೊತಾರೆ, ಅಂದರೆ ಅಪ್ರೆಂಟಿಸ್ ಥರ ತೊಗೊತಾರೆ. 1 ತಿಂಗಳು 2 ತಿಂಗಳು 3 ತಿಂಗಳು ಟ್ರೈನಿಂಗ್ ಆದಮೇಲೆ ಇನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊತಾರೆ. ಸೊ ಅವರಿಗೆ ಅಲ್ಲಿ ಸ್ಟಾರ್ಟಿಂಗ್ ಆಫ್ಲೈನ್ ಜಾಬ್ಸ್ ಕೊಡ್ತಾರೆ. ಇಲ್ಲಿ ಆನ್ಲೈನ್ ಜಾಬ್ಸ್ ಇರುತ್ತೆ, ಆಫ್ಲೈನ್ ಜಾಬ್ಸ್ ಇರುತ್ತೆ. ಆಫ್ಲೈನ್ ಜಾಬ್ಸ್ ಅಂತಂದರೆ ಅದು ರೆಕಾರ್ಡ್ ಆಗಿರುತ್ತೆ, ಅಂದರೆ ಎಲೆಕ್ಟ್ರಾನಿಕಲ್ ರೆಕಾರ್ಡ್ ಆಗಿರುತ್ತೆ. ಸೊ ಅದು ಟೈಮ್ ಇರುತ್ತೆ, 1 ದಿವಸ 2 ದಿವಸ 3 ದಿವಸ ಅಥವಾ 1 ವಾರ ಈ ಥರ ರಿಪೋರ್ಟ್ ಕಳಿಸೋ ಟೈಮ್ ಇರುತ್ತೆ. ಸೊ ಅದು ತಕ್ಕಂಗೆ ಇವ್ರ ಹತ್ರ ಅದನ್ನು ನೀವು ಟ್ರಾನ್ಸ್ಕ್ರಿಪ್ಷನ್ ಅಷ್ಟು ಟ್ರಾನ್ಸ್ಲೇಟ್ ಮಾಡ್ಬೋದು ಅದನ್ನು. ಸೊ ನೀವು ಇಲ್ಲಿ ಸೆಲೆಕ್ಷನ್ ಟ್ರೈನಿಂಗ್ಗೆ ಹೋಗ್ತಂದರೆ ಟ್ರೈನಿಂಗ್ನಲ್ಲಿ ಏನು ಕೊಡ್ತಾರೆ ನಿಮಗೆ ಅಂದರೆ, ಸಾಮಾನ್ಯವಾಗಿ ಇದು ಹೆಚ್ಚಿರೋದು UK ಮತ್ತು US ಬೇಸ್ಡ್ ಕ್ಲೈಂಟ್ಸ್ ಇರ್ತವೆ. 90% US ಅಂತ ಕೊಟ್ಟಿರುತ್ತೆ, ಯುರೋಪ್ ಅಥವಾ USA. ಬಟ್ USA ಮೇನ್ ಕ್ಲೈಂಟ್ಸ್ ಎಲ್ಲ ಇರೋದು. ಸೊ USA ಹೆಲ್ತ್ ಕೇರ್ ಇಂಡಸ್ಟ್ರಿ ತುಂಬ ಡೆವಲಪ್ ಆಗಿದೆ, ಯುರೋಪ್ನಲ್ಲೂ ತುಂಬ ಡೆವಲಪ್ ಆಗಿದೆ. ಸೊ ನಿಮ್ಮಲ್ಲಿ ಆ ಕ್ಲೈಂಟ್ಸನ್ನು ನೀವು ಆ ಕ್ಲೈಂಟ್ಸನ್ನು ಹ್ಯಾಂಡಲ್ ಮಾಡೋಂಥ ಕಂಪ್ನಿಗಳ ಹತ್ರ ನೀವು ಕೆಲಸ ಮಾಡಿದ್ರೆ ಅಲ್ಲಿ ಸ್ಯಾಲರಿನೂ ಜಾಸ್ತಿ ಸಿಗುತ್ತೆ ನಾರ್ಮಲಿ. ಸೊ ಇಲ್ಲಿ ಟ್ರೈನಿಂಗ್ ಯಾವ ಥರ ಇರ್ತದೆ ಅಂದರೆ, ಟ್ರೈನಿಂಗಲ್ಲಿ ನಿಮಗೆ ಹಿಪ್ಪಾ ರೂಲ್ಸ್ ಹೇಳ್ಕೊಡ್ತಾರೆ. ಅಂದರೆ ಈ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟ್ ಇರ್ತಾರಲ್ಲ, ಅವ್ರಿಗೆ ಯಾವ್ಯಾವ ಬೇಸಿಕ್ ರೂಲ್ಸ್ ಗೊತ್ತಿರಬೇಕಂದ್ರೆ ಪೇಷಂಟ್ನ ಗೋಪ್ಯತೆ ಕಾಪಾಡೋದಿರುತ್ತೆ, ಅವ್ರದ್ದು ಸೀಕ್ರೆಟ್ಸಿ ಮೇಂಟೈನ್ ಮಾಡಿರುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ಮೆಡಿಕಲ್ ಟರ್ಮಿನಾಲಜಿ ಸಿಗುತ್ತೆ, ಅವ್ರ ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಇರುತ್ತೆ, ಇವೆಲ್ಲವನ್ನು ಗೋಪ್ಯತೆ ಕಾಪಾಡೋದು ಭಾಳ ಇಂಪಾರ್ಟೆಂಟ್ ಇದೆ. ಸೊ US ಪೇಷಂಟ್ ಅಥವಾ ಪರ್ಸನ್ಸ್ನ ಅವರ ವೈಯಕ್ತಿಕ ಮಾಹಿತಿಗಳು ಅಥವಾ ಹೆಲ್ತ್ ರಿಲೇಟೆಡ್ ಇರ್ಬೋದು, ಎಲ್ಲಗಳ ಬಾಡಿ ಸ್ಟ್ರಕ್ಚರ್ಸ್ ಇರ್ಬೋದು, ಹೈಟ್ ವೇಟ್ ಇರ್ಬೋದು, ಯಾವ ಬಾಹ್ಯ ಲಕ್ಷಣಗಳು ಅಥವಾ ಇಂಟರ್ನಲ್ ಆರ್ಗನ್ಸ್ ಏನೋ ಡಿಫೆಕ್ಟ್ಸ್ ಅಥವಾ ಏನಾದರೂ ಆಗಿದ್ದರೆ ಅಬ್ನಾರ್ಮಲಿಟೀಸ್ ಇದ್ದರೆ ಅವ್ರು ಯಾವಾಗಲೂ ಎಕ್ಸ್ಪೋಸ್ ಮಾಡೋಂಗಿಲ್ಲ. ಸೊ ಇದು ಹಿಪ್ಪಾ ರೂಲ್ಸ್ ಅಂತ ಬರುತ್ತೆ, ಈ ರೂಲ್ಸ್ನ ಫಾಲೋ ಮಾಡಲೇಬೇಕು. ಸೊ ಹಿಪ್ಪಾ ರೂಲ್ಸ್ ಬಗ್ಗೆ ಹೇಳ್ಕೊಡ್ತಾರೆ, ಯಾವ್ಯಾವ ಥರ ನೀವು ಗೌಪ್ಯತೆ ಕಾಪಾಡಬೇಕಂತ ಹೇಳ್ಕೊಡ್ತಾರೆ. ನೆಕ್ಸ್ಟ್ ನಿಮ್ಗೆ ಟೈಪಿಂಗ್ ಹೇಳ್ಕೊಡ್ತಾರೆ, ಬೇಸಿಕ್ ಟೈಪಿಂಗ್ ಹೇಳ್ಕೊಡ್ತಾರೆ. ಇಲ್ಲಿ ಯೂಸರ್ ಟೈಪಿಂಗ್ ಬೇಕಾಗಿರುತ್ತೆ ನೀವು, ಯಾಕಂದರೆ ಆನ್ಲೈನಲ್ಲಿ ಟೈಪ್ ಮಾಡೋದ್ರಿಂದ ಎಲ್ಲಿ ಮೇಲೆ ನಿಮ್ಮದು ಕಿವಿಗಳಲ್ಲಿ ಆ ರಿಪೋರ್ಟ್ಸನ್ನು ಕೇಳಿಸ್ಕೊಂಡು ನೀವು ಕೈಯಿಂದ ಟೈಪ್ ಮಾಡೋದಿರುತ್ತೆ. ಸೊ ಟೈಪ್ ಮಾಡಬೇಕಾದ್ರೆ ಅಕ್ಯುರಸಿ ಬಗ್ಗೆ ಇರುತ್ತೆ. ಸೊ ಬೇಸಿಕ್ ಟೈಪಿಂಗ್ ಸ್ಕಿಲ್ಸ್ ಹೇಳ್ಕೊಡ್ತಾರೆ. ಸೊ ನೀವು ಅದನ್ನು ನೀವು 1-2 ಮಂತ್ನಲ್ಲಿ ನೀವು ಅದನ್ನು ಹೈ ಸ್ಪೀಡಿಗೆ ಕನ್ವರ್ಟ್ ಮಾಡ್ಕೋಬೋದು. ಸೊ ನಾರ್ಮಲಾಗಿ ಏನಂದರೆ ಈ ಕೆಲಸಗಳಿಗೆ ಮಿನಿಮಮ್ 65 ವರ್ಡ್ಸ್ ಪರ್ ಮಿನಿಟ್ ಅಂತ ಇರುತ್ತೆ ಅದಿರುತ್ತೆ. ಬಟ್ ನಾರ್ಮಲಾಗಿ ಅಷ್ಟಿದ್ರೆ ನೀವು 80 ವರ್ಡ್ಸ್ ಪರ್ ಲಿಮಿಟ್ ತನಕ ನೀವು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು. 80 ವರ್ಡ್ಸ್ ಪರ್ ಲಿಮಿಟ್ ಇದ್ದರೆ ನಿಮಗೆ ಚೆನ್ನಾಗಿರುತ್ತೆ ಸ್ಪೀಡು. ಸೊ ಈ ಥರ ನೀವು 80 ವರ್ಡ್ಸ್ ಪರ್ ಲಿಮಿಟ್ ಇದ್ದರೆ ನೀವು ಪರ್ ಮಿನಿಟ್ ಇದ್ದರೆ ನಿಮ್ಮದು ಟೈಪಿಂಗ್ ಸ್ಪೀಡು ಮಿನಿಟ್ ನೀವು 800 ಲೈನ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಸ್ಯಾಲ್ರಿ ಫಿಕ್ಸ್ ಆಗೋದು ಲೈನ್ಸ್ ಪರ್ ಡೇ, ಯಾವ ಥರ ನೀವು ಲೈನ್ಸ್ ಟೈಪ್ ಮಾಡ್ತೀರ ಅದ್ರ ಮೇಲೆ ನಿಮ್ಮ ಸ್ಯಾಲ್ರಿ ಡಿಪೆಂಡ್ ಆಗುತ್ತೆ. ಸೊ ನೀವು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಲಿಸ್ಟ್ನಲ್ಲಿ ನಿಮಗೆ ಟೈಪಿಂಗ್ ಹೇಳ್ಕೊಡ್ತಾರೆ, ಹಿಪ್ಪಾ ರೂಲ್ಸ್ ಬಗ್ಗೆ ಹೇಳ್ಕೊಡ್ತಾರೆ, ಆಮೇಲೆ ಮೆಡಿಕಲ್ ಟರ್ಮಿನಾಲಜಿ ಬಗ್ಗೆ ಹೇಳ್ಕೊಡ್ತಾರೆ, ಆಮೇಲೆ ಶರೀರಕ್ಕೆ ಸ್ಟ್ರಕ್ಚರ್ ಬಗ್ಗೆ ಹೇಳ್ಕೊಡ್ತಾರೆ, ಫಿಸಿಯಾಲಜಿ ಬಗ್ಗೆ ಹೇಳ್ಕೊಡ್ತಾರೆ, ಅನಾಟಮಿ ಬಗ್ಗೆ ಹೇಳ್ಕೊಡ್ತಾರೆ, ಆಮೇಲೆ ಫಾರ್ಮಕಾಲಜಿ ಬಗ್ಗೆ ಮೇನ್ ಹೇಳ್ಕೊಡ್ತಾರೆ. ಅಂದರೆ ಮೆಡಿಸಿನ್ಸ್ ಬಗ್ಗೆ ಯಾವ ಡೋಸೇಜು ರೂಲ್ಸ್, ಅಮೇರಿಕನ್ ರೂಲ್ಸ್ ಬಗ್ಗೆ ಹೇಳಿದ್ರೆ, ಮತ್ತು ಅಮೇರಿಕನ್ ಲ್ಯಾಂಗ್ವೇಜಸ್ ಬಗ್ಗೆ ಹೇಳ್ಕೊಡ್ತಾರೆ. ಸ್ಲ್ಯಾಂಗ್ ವರ್ಡ್ಸ್ ಯೂಸ್ ಮಾಡ್ತಾರೆ ಅಲ್ಲಿ ಭಾಳ ಜನ. ಅಂದರೆ ಆಡು ಭಾಷೆ, ಈಗ ನಾರ್ಮಲ್ ಗ್ರಾಂಥಿಕ ಭಾಷೆ ಬಿಟ್ಟು ಆಡು ಭಾಷೆ ಯೂಸ್ ಮಾಡ್ತಾರಲ್ಲ, ಆಡು ಭಾಷೆಯಲ್ಲಿ ಕೆಲವು ವರ್ಡ್ಸ್ನ ಯೂಸ್ ಮಾಡ್ತಾರೆ. ಅಂದರೆ ಕೆಲವು ಜಂಪ್ ಆಗ್ತವೆ, ಕೆಲವು ವರ್ಡ್ಸ್ಗಳು ಹಾರಿಸ್ತಾರೆ ಅವರು, ಕೆಲವು ಕಂಟೆನ್ಸ್ ಇಟ್ಟಿರ್ತಾರೆ, ಸ್ಲ್ಯಾಂಗ್ ವರ್ಡ್ಸ್ ಅಂತಾರೆ. ಸೊ ಸ್ಲ್ಯಾಂಗ್ ವರ್ಡ್ಸ್ ಕೂಡ ಈ ಮೆಡಿಕಲ್ ಟರ್ಮಿನಾಲಜಿಲಿ ಬರ್ತವೆ. ಸೊ ಅವ್ರ ಬಗ್ಗೆಯೂ ಸ್ವಲ್ಪ ಹೇಳ್ಕೊಡ್ತಾರೆ. ಅಲ್ಲಿ ಅಮೇರಿಕನ್ ಕಲ್ಚರ್ ಬಗ್ಗೆ ಹೇಳ್ಕೊಡ್ತಾರೆ. ಅಂದರೆ ಅಲ್ಲಿ ಯಾವ ಥರ ಅಂದರೆ ಕೆಲವು ಸೀಸನ್ ಇರ್ತವೆ, ಹಬ್ಬ ಸೀಸನ್ ಇರ್ತವೆ, ವೆಕೇಷನ್ ಇರ್ತವೆ. ಸೊ ಆಮೇಲೆ ಕೆಲವು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಡಿಫ್ರೆಂಟಾಗಿ ಮೀನಿಂಗ್ ಬರ್ತವೆ ಕೆಲವು ವರ್ಡ್ಸ್ಗಳು. ಸೊ ನಿಮಗೆ ಸಿಕ್ಕಿದ್ರಂಥ ಡಾಕ್ಟರ್ಸ್ ಅಥವಾ ನಿಮ್ಗೆ ಸಿಕ್ಕಿರೋಂಥ ಕ್ಲೈಂಟ್ಸ್ ಯಾವ ಪ್ರದೇಶ ಇರ್ತಾರೆ ಆ ಪ್ರದೇಶದ ಸಂಬಂಧ ತಕ್ಕಂತೆ ಕೆಲವು ವರ್ಡ್ಸ್ಗಳು ಚೇಂಜ್ ಆಗ್ತಾ ಇರ್ತವೆ. ಸೊ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ ಅಲ್ಲಿ. ಸೊ ಇನ್ನು ಅಮೇರಿಕನ್ ಕಲ್ಚರ್, ಮೆಡಿಸಿನ್, ಆಮೇಲೆ ಅಲ್ಲಿ ಗೌಪ್ಯತೆ ಬಗ್ಗೆ, ಅಲ್ಲಿ ರೂಲ್ಸ್ ಬಗ್ಗೆ ಹೇಳ್ಕೊಡ್ತಾರೆ ನಿಮಗೆ. ಅಲ್ಲಿ ಇಂಟರ್ನ್ಯಾಷನಲ್ ರೂಲ್ಸ್ ಏನಿದೆ, ಅಲ್ಲಿ ಮೆಡಿಕಲ್ ರೂಲ್ಸ್ ಬಗ್ಗೆ, ಅಲ್ಲಿ ಅಮೇರಿಕನ್ ಗೌರ್ಮೆಂಟ್ ರೂಲ್ಸ್ ಏನಿದೆ, ಈ ಥರ ಅಲ್ಲಿ ರೂಲ್ಸ್ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವರೆಲ್ಲ ಒಂದು ಸಮಗ್ರವಾಗಿ ಒಂದು ಅಲ್ಲಿಯ ಮೆಡಿಕಲ್ ಫೀಲ್ಡ್ನ ಅಥವಾ ಅಲ್ಲಿ ಆಸ್ಪತ್ರೆಗಳಿರ್ಬೋದು, ಅಲ್ಲಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಓವರಾಲ್ ನಿಮಗೆ ಸಬ್ಜೆಕ್ಟ್ಸ್ ಬಗ್ಗೆ ನಿಮಗೆ ಇಲ್ಲಿ ಟ್ರೈನಿಂಗ್ ಹೇಳ್ಕೊಡ್ತಾರೆ. ಸೊ ಇದನ್ನು ಟ್ರಾನ್ಸ್ಫರ್ ಮಾಡೋದು ಹೆಂಗೆ, ನಾರ್ಮಲಿ ಒಂದು ಮಿಷನ್ ಇರುತ್ತೆ, ನಿಮ್ಗೆ ಕಂಪ್ಯೂಟರ್ ಕೊಡ್ತಾರೆ, ಅದು ಆಡಿಯೋ ರೆಕಾರ್ಡಾಗಿ ಫೈಲ್ ಇರುತ್ತೆ. ಆ ರೆಕಾರ್ಡ್ ನಿಮ್ಗೆ ಹಾಕ್ಕೊಟ್ರೆ ಅದನ್ನು ನೀವು ಕಿವಿಲಿ ಕೇಳಿಸ್ಬೋದು. ಸೊ ನೀವು ಕಿವಿ ಹೆಡ್ಫೋನ್ ಹಾಕಬೇಕಾಗುತ್ತೆ. ಕಿವಿ ಹೆಡ್ಫೋನ್ ಹಾಕೊಂಡು ಕಾಲ ಇರುತ್ತೆ, ನಿಮಗೆ ಪೆಡ್ಲ್ ಕೊಟ್ಟಿರ್ತಾರೆ. ಪೆಡ್ನಲ್ಲಿ 3 ಥರ ಇರ್ತವೆ.
ಅಲ್ಲೊಂದು ಮಿಡ್ಲು ಆನ್ ಆಫ್ ಮಾಡೋದು, ಸೈಡಿಗೆ ಫಾರ್ವರ್ಡು ಬ್ಯಾಕ್ವರ್ಡು. ನೀವು ಟೇಪ್ ರಿಕಾರ್ಡಲ್ಲಿ ಯಾವ ಥರ ಇರುತ್ತಲ್ಲ, ಆನ್ ಮಾಡು, ಆಫ್ ಮಾಡು, ಫಾರ್ವರ್ಡ್ ಮಾಡು, ಬ್ಯಾಕ್ವರ್ಡ್ ಮಾಡು, ಆ ಥರ ನಿಮ್ಮೊಂದು ಕೆಳಗಡೆ ಟೇಬಲ್ ಇದು ಕೊಡ್ತಾರೆ, ಪೆಡಲ್ ಕೊಡ್ತಾರೆ. ಪೆಡಲ್ನಲ್ಲಿ ನಿಮಗೆ 3 ಆಪ್ಷನ್ ಇರ್ತವೆ: ಆನ್, ಆಫು, ಫಾರ್ವರ್ಡ್, ಬ್ಯಾಕ್ವರ್ಡು ಮಾಡೋಂಥ ಆಪ್ಷನ್ ಇರ್ತವೆ. ಅದನ್ನು ನೀವು ಒತ್ತಿ ರೆಕಾರ್ಡನ್ನು ಹಿಂದೆ ಮುಂದೆ ಮಾಡ್ಕೊಂಡು ಕೇಳಿಸ್ಕೊಂಡು, ಆಮೇಲೆ ಮುಂದೆ ಕಂಪ್ಯೂಟರ್ ಇರುತ್ತೆ, ಕಂಪ್ಯೂಟರಲ್ಲಿ ಸ್ಕ್ರೀನಲ್ಲಿ ನಿಮಗೆ ಅದು ನೀವು ಟೈಪ್ ಮಾಡೋದಿರುತ್ತೆ. ಒಂದು ಫೈಲ್ ಇರುತ್ತೆ, ಫೈಲ್ನಲ್ಲಿ ನಿಮಗೆ MS ವರ್ಡ್ ಅಥವಾ ಆಫೀಸ್ನಲ್ಲಿ ನಿಮಗೆ ಅದನ್ನು ಟೈಪ್ ಮಾಡೋದಿರುತ್ತೆ. ಸೊ ನೀವು ಆ ರೆಕಾರ್ಡ್ನ ಕಿವಿಯಲ್ಲಿ ಹೆಡ್ಫೋನ್ ಹಾಕ್ಕೊಂಡು ಕೇಳಿಸ್ಕೊಂಡು ಅದನ್ನು ಮನನ ಮಾಡ್ಕೊತ, ನೀವು ಅದು ಬೇಕಂದರೆ ನೀವು ಫಾರ್ವರ್ಡ್ ಬ್ಯಾಕ್ವರ್ಡ್ ಮಾಡ್ಕೊತ ಗೊತ್ತಾಗಿದ್ದನ್ನು ಕೇಳಿಸ್ಕೊಂಡು ಡಾಕ್ಟರ್ ರಿಪೋರ್ಟನ್ನು ನೀವು ಅದನ್ನು ನೀವು ಟೈಪ್ ಮಾಡಿ ರೆಕಾರ್ಡ್ ಮಾಡಿ ಅದನ್ನು ಸ್ಟೋರ್ ಮಾಡೋದಿರುತ್ತೆ. ಸೊ ಇದೆಲ್ಲ ವಿಷಯಗಳು ಆನ್ಲೈನ್ ಇರ್ತವೆ, ಕೆಲವು ಆಫ್ಲೈನ್ ಇರ್ತವೆ. ಸ್ಟಾರ್ಟಿಂಗ್ ಹೋದಾಗ ಆಫ್ಲೈನೇ ಕೊಡ್ತಾರೆ, ಅಂದರೆ ರೆಕಾರ್ಡ್ ಆಗಿರುತ್ತೆ, ನೀವು ಡೈರೆಕ್ಟ್ ಕಳ್ಸೋಂಗಿಲ್ಲ. ಕೆಲವು ಆನ್ಲೈನ್ ಅಂದರೆ ಡೈರೆಕ್ಟ್ ಡಾಕ್ಟರ್ ಹೇಳಿದ್ದನ್ನೇ ನಿಮ್ಗೆ ಡೈರೆಕ್ಟ್ ಬರ್ತಿರುತ್ತೆ, ಅದನ್ನೇ ಕೇಳಿ ಮಾಡೋಂಥ ಕೆಲಸಗಳು. ಬಟ್ ಅದು ಹೈಲಿ ಸ್ಪೆಷಲೈಸ್ ಇರೋದು. ಸೊ ನಿಮ್ಮ ಓವರ್ ದ ಪೀರಿಯಡ್ ಆಫ್ ಟೈಮ್ ಬರುತ್ತೆ, ಅಂದರೆ ನೀವು 3-4 ವರ್ಷ ನೀವು ಕೆಲಸ ಮಾಡಿದರೆ ನೀವು ಆ ಲೆವೆಲಿಗೆ ಹೋಗ್ಬೋದು ಅಲ್ಲಿಗೆ. ಯಾಕಂದರೆ ಅದಕ್ಕೆ ತುಂಬ ನಾಡಬೇಕಾಗುತ್ತೆ. ಮತ್ತು ಫುಲ್ ಪರಿಚಯ ಆದಮೇಲೆ ನೀವು ಡೈರೆಕ್ಟ್ ಆ ಲೈವ್ ಜಾಬ್ಸ್ ನಿಮಗೆ ಕೊಡ್ತಾರೆ. ಸೊ ನೀವು ಹುದ್ದೆ ಸೇರ್ಕೊಂಡ್ಮೇಲೆ ನಿಮಗೆ ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ನಿಮಗೆ ಮಾರ್ನಿಂಗ್ ಶಿಫ್ಟ್ ಹಾಕ್ತಾರೆ. ಸೊ ಮಾರ್ನಿಂಗ್ ಶಿಫ್ಟ್ನಲ್ಲಿ ನಿಮ್ಗೆ ಏನಿರುತ್ತೆ, ಆಫ್ಲೈನ್ ಜಾಬ್ಸ್ ಇರ್ತವೆ. ಸೊ ನೀವು ಆಫ್ಲೈನ್ ಜಾಬ್ನಲ್ಲಿ ನಿಮಗೆ ಫೈಲ್ ಕಳಿಸ್ತಾರೆ. ಫೈಲ್ ನೀವು ಕಂಪ್ಯೂಟರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ರೆಡಿ ಇರ್ತದೆ. ಅದು ನೀವು ಹೆಡ್ಫೋನ್ ಹಾಕ್ಕೊಂಡು ಕೇಳಿಸ್ಕೊಂಡು ಅದನ್ನು ಟೈಪ್ ಮಾಡ್ತಾ ಹೋಗ್ಬೇಕು. ಸೊ ಅದರಲ್ಲಿ ಡಾಕ್ಟರ್ಸು ಅದು ಪಾಸ್ಟ್ ಮೆಡಿಕಲ್ ಹಿಸ್ಟ್ರಿ ಬಗ್ಗೆ ಹೇಳ್ಬೋದು, ಅದರ ಡೋಸೇಜ್ ಬಗ್ಗೆ ಹೇಳ್ಬೋದು, ಆಮೇಲೆ ಅವರು ರೆಕಮೆಂಡೇಷನ್ಸ್ ಹೇಳ್ತಾರೆ, ಅಂದರೆ ಪ್ರಿಕಾಷನ್ಸ್ ಹೇಳ್ತಾರೆ. ಸೊ ರೋಗಿ ಏನಾಗಿತ್ತು, ಅವನಿಗೆ ಏನಾಗಿದೆ, ಅಥವಾ ಏನು ಔಷಧಿ ಕೊಡಬೇಕು, ಅವ್ನು ಮತ್ತು ಎಷ್ಟು ದಿವಸ ಅಂತ ನೀವು ಭೇಟಿ ಮಾಡಬೇಕು. ಸೊ ಮುಂತಾದ ವಿಷಯಗಳ ಬಗ್ಗೆ ಅವ್ರು ಡಾಕ್ಟರ್ಸ್ ಹೇಳ್ತಾರೆ. ಅದನ್ನು ನೀವು ಕೇಳಿಸ್ಕೊಂಡು ಸಮಾಧಾನ ಕೇಳಿಸ್ಕೊಂಡು ತಪ್ಪಿಲ್ಲದಂತೆ ಮಾಡಬೇಕು. ತಪ್ಪಿಲ್ಲ ಅಂದರೆ ತಪ್ಪು ಆಗೇ ಆಗ್ತವೆ, ಕೆಲವು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರ್ತವೆ. ಸೊ ಬೇಸಿಕ್ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟು ಅಟ್ಲೀಸ್ಟ್ 95% 98% ಅಕ್ಯುರಸಿ ಕೊಡೋದು ಇವ್ರು ಪ್ರಥಮ ಕೆಲಸ ಇರುತ್ತೆ. ಸೊ ನೆಕ್ಸ್ಟ್ ನೀವು ಕೆಲಸ ಕೊಟ್ಟು ನೀವು ಮೆಡಿಕಲ್ ಟ್ರಾನ್ಸ್ಲೇಷನ್ ಮಾಡಿದ್ಮೇಲೆ ನಿಮ್ಮ ಜಾಬ್ ಏನಾಗುತ್ತೆ, ನೆಕ್ಸ್ಟು QC ಹೋಗುತ್ತೆ, ಕ್ವಾಲಿಟಿ ಅನಾಲಿಸಿಸು. ಸೊ ನೀವು 10 ಮೆಡಿಕಲ್ ಟ್ರಾನ್ಸ್ಲೇಷನ್ ಮಾಡಿದ ಕೆಲಸನ ಒಬ್ಬ QC ಕೆಲಸ ಮಾಡ್ತಾನೆ. ಅದನ್ನೆಲ್ಲ ಫೈಲ್ಸ್ನ ಅವ್ರು ನೋಡ್ತಾರೆ. ಸೊ ನಿಮ್ಗೆ ಏನೋ ಗೊತ್ತಿಲ್ಲ ಅಂತಂದರೆ ನೀವು ಬ್ಲ್ಯಾಂಕ್ಸ್ ಬಿಡ್ಬೋದು. ನೀವು ಯಾವುದೋ ಒಂದು ಡೋಸೇಜ್ ಹೇಳ್ತಾರೆ, ನಿಮ್ಗೆ ಡೌಟ್ಸ್ ಇದ್ದರೆ, ಅದು ಯಾವುದೋ ಒಂದು ವಿಷಯ ನಿಮಗೆ ಡಾಕ್ಟರ್ ಇದ್ದು ಅವಾಗ ಅವ್ರು ಹೇಳ್ಬೇಕಾದ್ರೆ ಅಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಆಗಿದ್ದರೆ ಅಥವಾ ಅದು ವಾಯ್ಸ್ ಸ್ಲೋ ಇದ್ದರೆ, ನಿಮ್ಗೆ ಡೌಟ್ ಇದ್ದರೆ ಅದನ್ನು ಬ್ಲ್ಯಾಂಕ್ ಬಿಡ್ಬೋದು. ಸೊ ಬ್ಲ್ಯಾಂಕ್ ಬಿಟ್ಟಿದ್ರೆ ನೆಕ್ಸ್ಟ್ QC ನೋಡ್ತಾನೆ. ಸೊ QC ಅವ್ರಿಗೆ ಈಸಿ, ಯಾಕೆಂದರೆ ಅವ್ರ ಫೈಲ್ ಫುಲ್ ನೋಡ್ತಾ ಬರ್ತಾರಲ್ಲ. ಸೊ ನಿಮಗೆ ಅಲ್ಲಿ ಬ್ಲ್ಯಾಂಕ್ಸ್ ಅವ್ರು ಈಸಿ ಆಗ್ತಾ ಇತ್ತು, ಆ ಫ್ಲೋನಲ್ಲಿ ಅವರಿಗೆ ಗೊತ್ತಾಗುತ್ತೆ, ಅದನ್ನು ಅವರು ಫಿಲಪ್ ಮಾಡ್ತಾರೆ. ಸೊ QC ಮಾಡಿದ ನೆಕ್ಸ್ಟ್ ಕೆಲಸ ಅದನ್ನು ಪ್ರೂಫ್ ಇಡ್ತಾರೆ ಅವರು. ಸೊ QCಗಳ ಮೇಲೆ ಒಂದು 10 QCಗಳ ಮೇಲೆ ಪ್ರೂಫ್ ಇಡ್ತಾರೆ. QC ಮಾಡಿದ ಕೆಲಸ ಎಲ್ಲ ಏನಾದರೂ QCಗಳಿಗೆಲ್ಲ 99.9% ಎಲ್ಲ ಕೆಲಸ ಮುಗಿದಿರ್ತವೆ. ಸೊ ಇನ್ನು ಏನಾದರೂ 0.5, 0.1 ಕೆಲಸ ಇದ್ದರೆ ಪ್ರೂಫ್ ಇಡಿರ್ತಾರೆ. ಪ್ರೂಫ್ ಇಡ್ರೆ ಎಲ್ಲ ಕೆಲಸ ಮಾಡ್ತಾರೆ. ಸೊ ಇಲ್ಲಿಗೆ ನಿಮ್ಮದು ರೆಕಾರ್ಡ್ ಮುಗಿದ ಕೆಲಸ. ಡಾಕ್ಟರ್ ಹೇಳಿದ್ದನ್ನು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟು ಅರ್ಥ ಮಾಡಿಕೊಂಡು ಟೈಪ್ ಮಾಡಿ ಅದನ್ನು QC ಕಳ್ಸೋಣ, QC ಪ್ರೂಫ್ ಫಿಲ್ ಮಾಡಿ ಅವರು ನೆಕ್ಸ್ಟ್ ಅದನ್ನು ಮತ್ತು ಸೀದಾ ಡಾಕ್ಟರ್ಸ್ ವಾಪಸ್ ಕಳ್ತಾರೆ. ಸೊ ಅವರಿಗೆ ಅದು ರೆಡಿ ಇರುತ್ತೆ. ಸೊ ಆ ರೆಡಿ ಆದಂಥ ಜಾಬ್ ಏನಾಗುತ್ತೆ, ಅದು ಮೆಡಿಕಲ್ ಟ್ರಾನ್ಸ್ಪೋರ್ಟ್ ಕಂಪ್ನಿಗಳು ಇನ್ಶೂರೆನ್ಸ್ ಕಂಪ್ನಿಗೆ ಕೊಡ್ತವೆ. ಇನ್ಶೂರೆನ್ಸ್ ಕಂಪ್ನಿಗಳು ಕ್ಲೈಂಟ್ ಹತ್ರ ಅದನ್ನು ವ್ಯವಹರಿಸ್ತಾರೆ, ಅವ್ರ ಹತ್ರ ದುಡ್ಡು ಇಸ್ಕೊತಾರೆ. ಸೊ ಇದು ಒಂದು ಇಂಡಸ್ಟ್ರಿಯಲ್ಲಿ ನಡೀತಕ್ಕಂಥ ಒಂದು ಕೆಲಸದ ಒಂದು ಸ್ಥೂಲ ಪರಿಚಯ ಇದು. ಇಲ್ಲಿ ಸಂಬಳ ಯಾವ ಥರ ಇರುತ್ತೆ, ಏನಿರುತ್ತೆ, ಮೇನ್ ಇದೆ ಅಲ್ಲ ಬರೋದು ಎಲ್ಲರಿಗೂ ನಾವು ಸಂಬಳ ಅಂತೇಳಿ. ಸೊ ಒಬ್ಬ ಸಾಧಾರಣ ಮನುಷ್ಯ ಇದರಲ್ಲಿ ಇಂಗ್ಲೀಷ್ ಚೆನ್ನಾಗಿದ್ದು ಕೆಲಸ ಸ್ಟಾರ್ಟ್ ಮಾಡಿದ ಮೇಲೆ ಸ್ಟಾರ್ಟಿಂಗ್ ಒಂದು ವರ್ಷದಲ್ಲಿ ಅವ್ರಿಗೆ ಏನಲ್ಲ ಬೇಸಿಕ್ ಸ್ಯಾಲರಿ ಅವರಿಗೆ ಒಂದು 10,000 ರೂಪಾಯಿ ಸಂಬಳ ಇರುತ್ತೆ. ಸ್ಟಾರ್ಟಿಂಗು 10,000 ಡೇಸ್ ಕೆಲಸ ಮಾಡೋದು, ಮಿನಿಮಮ್ ಸ್ಯಾಲರಿ 10,000 ಇರುತ್ತೆ. ಅದಾದಮೇಲೆ ಅವ್ರು ಇನ್ಸೆಂಟಿವ್ ಇರುತ್ತೆ. ಇನ್ಸೆಂಟಿವ್ ಅಂದರೆ ಡೈಲಿ ನೀವು 800 ಲೈನ್ಸ್ ಟೈಪ್ ಮಾಡೋದಿರುತ್ತೆ, ಅಂದರೆ ಟ್ರಾನ್ಸ್ಕ್ರೈಬ್ ಮಾಡೋದಿರುತ್ತೆ. ಆ ಟ್ರಾನ್ಸ್ಕ್ರೈಬ್ ಮಾಡೋದು ನೀವು 95% ಅಕ್ಯುರಸಿ ಮೇಲಿದ್ದರೆ ನಿಮಗೆ 10,000 ಕೊಟ್ಟರೆ ನಿಮ್ಗೆ ಅಲೋನ್ಸ್ ಇರುತ್ತೆ. ನಾರ್ಮಲಿ ಕಂಪ್ನಿಗಳು ನಿಮಗೆ DA ಕೊಡ್ತಾರೆ, ಆಮೇಲೆ HRA ಕೊಡ್ತಾರೆ, ಆಮೇಲೆ ನಿಮಗೆ ಅಲ್ಲೇ ನಿಮಗೆ ಇನ್ ಹೌಸ್ನಲ್ಲಿದ್ದರೆ ನಿಮಗೆ ಕ್ಯಾಂಟೀನ್ ಫೆಸಿಲಿಟೀಸ್ ಇರುತ್ತೆ. ಸೊ ಸಾಮಾನ್ಯವಾಗಿ ಎಲ್ಲ AC ಕಂಪ್ನಿಗಳಿರ್ತವೆ. ಸೊ ಕಂಪ್ನಿಗಳಿದ್ದರೆ ಎಲ್ಲ ನಿಮಗೆ ಆಲ್ಮೋಸ್ಟ್ ಆಲ್ ಸಾಫ್ಟ್ವೇರ್ ಕಂಪ್ನಿಗಳು ಏನು ಫೆಸಿಲಿಟಿ ಕೊಡ್ತಾರಲ್ಲ, ಅಂದರೆ ಸ್ಟ್ರಕ್ಚರ್ಲಿ ಅಲ್ಲಿ ಏನು ಆಫೀಸ್ ಆ್ಯಂಬಿಯನ್ಸ್ ಇರ್ತಲ್ಲ, ನೀವು ಸಾಫ್ಟ್ವೇರ್ ಕಂಪ್ನಿಗಳು ಏನು ಕೆಲಸ ಮಾಡ್ತಿರಲ್ಲ ಅದೇ ಆ್ಯಂಬಿಯನ್ಸ್ ಇರುತ್ತೆ. ಸೊ ನೀವು ಅಲ್ಲಿ ನಿಮಗೆ ID ಕಾರ್ಡ್ ಕೊಟ್ಟಿರ್ತಾರೆ, ಕ್ಯಾಂಟೀನ್ ಫೆಸಿಲಿಟೀಸ್ ಇರುತ್ತೆ, ಟೈಮ್ ಟು ಟೈಮ್ ಬ್ರೇಕ್ ತೊಗೊಂಡಿರುತ್ತೆ. ಸೊ ನಾರ್ಮಲಿ 8 ಅವರ್ಸೇ ಕೆಲಸ ಇರುತ್ತೆ. 8 ಅವರ್ಸ್ ನೀವು ಬಯೋಮೆಟ್ರಿಕ್ ಪಂಚ್ ಮಾಡೋದಿರುತ್ತೆ. 8 ಆದಮೇಲೆ ಮತ್ತು ನಡುವೆ 1 ಅವರು ನಿಮಗೆ ಲಂಚ್ ಅವರ್ ಬ್ರೇಕ್ ಇರುತ್ತೆ. ಇನ್ ಬಿಟ್ವೀನ್ ಒಂದು 5 to 10 ಮಿನಿಟ್ಸ್ ನೀವು ಬ್ರೇಕ್ಸ್ ತೊಗೋಬೋದು. ಸೊ ನಾರ್ಮಲಾಗಿ 8 ಅವರ್ಸ್ ಇರುತ್ತೆ. ಸೊ ಡೇ ಟೈಮಲ್ಲಿ ಕೆಲಸ ಮಾಡಿದ್ರೆ ಒಬ್ಬ ಮನುಷ್ಯ ಸೊ ಬೇಸಿಕ್ಸ್ ಒಂದು 10,000 DA ಅವೆಲ್ಲ ಸೇರಿ
ಆಮೇಲೆ ಒಂದು 20,000 ತನಕ ಸ್ಯಾಲ್ರಿ ಬರುತ್ತೆ ಅವ್ರಿಗೆ. ಆಮೇಲೆ ಲೈನ್ ಬೇಸ್ ಇನ್ಸೆಂಟಿವ್ ಇರುತ್ತೆ. ನೀವು 800 ಲೈನ್ ಮಾಡಲು ನೀವು 1000 ಲೈನ್ ಮಾಡಿದ್ರೆ ಪರ್ ಲೈನಿಗೆ ಎಕ್ಸ್ಟ್ರಾ ₹1 ಕೊಡ್ತಾರೆ. ಆ ಥರ ನಿಮಗೆ ಅದು ಒಂದು ₹5,000 ನೀವು ನಾರ್ಮಲಾಗಿ ಗಳಿಸ್ಬೋದು. ಸಾದಾ ಆರ್ಡಿನರಿ ನಾರ್ಮಲ್ ಇನ್ಸೆಂಟಿವ್ಸು. ಆಮೇಲೆ ಇದರಲ್ಲಿ ನಿಮಗೆ ನೈಟ್ ಶಿಫ್ಟ್ ಇರುತ್ತೆ. ನೈಟ್ ಶಿಫ್ಟ್ ಮಾಡಿದ್ರೆ ನಿಮಗೆ ಡೈಲಿ ಅಲೌನ್ಸ್ ಮತ್ತು ಎಕ್ಸ್ಟ್ರಾ ಕೊಡ್ತಾರೆ. ಡೈಲಿ ನಿಮಗೆ 150 ನಿಮಗೆ 500 ತನಕನೂ ಕೊಡ್ತಾರೆ. ಸೊ ಅಲ್ಲೇ ನಿಮಗೆ 150 ಅಂದರೂ ತಿಂಗಳಿಗೆ ಒಂದು ₹5,000, 4ರಿಂದ ₹5,000 ಎಕ್ಸ್ಟ್ರಾ ಇನ್ಸೆಂಟಿವ್ ಸಿಗುತ್ತೆ ನೈಟ್ ಶಿಫ್ಟ್ ಅಲೌನ್ಸು. ಅದು ಬೇಸಿಕ್. ಅದೇ ನಿಮ್ಗೆ 500 ಆದರೆ ಅದೇ ಒಂದು ₹10,000 15,000 ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ. ಸೊ ಆನ್ ಆ್ಯಂಡ್ ಅವರೇ ನಿಮಗೆ 25,000ರಿಂದ ₹30,000 ಒಬ್ಬ ಸ್ಟಾರ್ಟಿಂಗ್ನಲ್ಲಿ ಒಂದು ವರ್ಷದಲ್ಲಿ ಅವರಿಗೆ ಸ್ಯಾಲ್ರಿ ಸ್ಟ್ರಕ್ಚರ್ನಲ್ಲಿ ಅವ್ರು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ ನಿಮ್ಮದು ಎಫಿಷಿಯನ್ಸಿ ಜಾಸ್ತಿ ಆದಂಗೆ ನಿಮ್ಮದು ವರ್ಕ್ ಎಫಿಷಿಯನ್ಸಿ ಜಾಸ್ತಿ ಆಗ್ತಾ ನಿಮಗೆ ಫೆಮಿಲ್ ಫೈಲ್ಸು, ಡಾಕ್ಟರ್ಸು, ಆಮೇಲೆ ವಾಯ್ಸಸ್ಸು, ಕ್ಲೈಂಟ್ಸ್ ಎಲ್ಲ ನಿಮಗೆ ಫೆಮಿಲ್ ಆಗ್ತಾ ನೀವು ಅದರಲ್ಲಿ ಅವಾಗ ನೀವು ಆ ಫೈಲ್ಸನ್ನು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾರ್ಮಲಾಗಿ ಡಾಕ್ಟರ್ಸ್ ಏನು ಹೇಳ್ತಾರೆ, ಇದೇ ಥರ ಹೇಳ್ತಾರೆ ಅಂತ. ಸೊ ನೀವು ಬಂದ ತಕ್ಷಣ ಈಸಿಯಾಗಿ ಟೈಪ್ ಮಾಡ್ಕೊತ ಹೋಗ್ಬೋದು. ಕೆಲವೊಮ್ಮೆ ಆಟೋ ಸೇವಿಂಗ್ ಇರುತ್ತೆ. ಆಟೋ ಸೇವಿಂಗ್ ಆನ್ ಮಾಡಿಕೊಂಡ್ರೆ ನಿಮಗೆ ಬೇಗ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ನೀವು ಅವಾಗಲ್ಲಿ ನೀವು 800 ಲೈನ್ ಇರೋದು ನೀವು 1,500 2,000 ಲೈನ್ ತನಕ ಡೈಲಿ ಹೋಗ್ಬೋದು. ಸೊ ನೀವು ಒಂದು ವರ್ಷ ಆಮೇಲೆ ನೀವು ಆರಾಮಾಗಿ 35,000ರಿಂದ 50,000 ತನಕ ನೀವು ಸ್ಯಾಲ್ರಿನ ಪಡಿತಾ ಹೋಗ್ಬೋದು. ಆಮೇಲೆ ಇನ್ನೊಂದು ಇದರಲ್ಲಿ ನೀವು ಕಂಪ್ನಿಲಿ ಕೆಲಸ ಮಾಡೋದಂತಾರೆ 1 ವರ್ಷ 1 ವರ್ಷ 2 ವರ್ಷ 3 ವರ್ಷ ಕೆಲಸ ಮಾಡಿದ್ಮೇಲೆ ಕೆಲವರು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಸುಮಾರು 2000 ನಾನು ತಿಳ್ಕೊಟ್ಟೆ 2005ರಿಂದನೇ ಇದು ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಗಿತ್ತು. ಸೊ ನೀವು ಕ್ಲೈಂಟ್ ನೀವು ಫೆಮಿಲಿಯರ್ ಆದ ತಕ್ಷಣ ನೀವು ಆಫೀಸಿಗೆ ಬರಬೇಕಂತೇನಿಲ್ಲ. ತಿಂಗಳಿಗೆ ಒಂದು ಬೇಕಾದ್ರೆ ಬರ್ಬೋದು. ಇಲ್ಲಾಂದ್ರೆ ನೀವು ಟೆಲಿಫೋನಿಕ್ ಇದನ್ನು ಮಾಡ್ಬೋದು, ರಿಪೋರ್ಟಿಂಗ್ ಮಾಡ್ಕೋಬೋದು. ಇಲ್ಲ ಏನಾದರೂ ಇಶ್ಯೂಸ್ ಇದ್ದರೆ ನೀವು ಮಂತ್ಲಿ ನೀವು ಆಫೀಸಿಗೆ ಬಂದು ಭೇಟಿ ಮಾಡ್ಬೋದು. ಆ ಥರ ಇದೆ. ಇನ್ನು ಕೆಲವು ನೀವು ಕಂಪ್ಲೀಟ್ಲಿ ಫುಲ್ಲು ನೀವು ಆಫೀಸಿಗೆ ಬರ್ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಬೇಸ್ಮೆಂಟ್ ಮಾಡಿಕೊಂಡು ಅಂದರೆ ನೀವು ಪರ್ ಲೈನ್ ಸ್ಯಾಲ್ರಿ ಪಡ್ಕೊಂಡು ಪರ್ ಲೈನ್ ನೀವು ವರ್ಕ್ ಮಾಡ್ತೀವಿ, ನಾವು ಈ ಥರ ಸ್ಯಾಲ್ರಿ ತೊಗೊಳ್ತೀವಿ ಅಂತ ನೀವು ಕಂಪ್ನಿ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಆ ಕಾಂಟ್ಯಾಕ್ಟ್ ಪ್ರಕಾರ ನೀವು ವರ್ಕ್ ಮಾಡ್ತಾ ಹೋಗ್ಬೋದು. ಸೊ ನಿಮಗಲ್ಲಿ ಪರ್ ಲೈನ್ ಕೊಡ್ತಾರೆ. ಸೊ ₹1.5-2 ಕೊಡ್ತಾರೆ. ಸೊ ಅವರಿಗೆ ನೀವು ಆಫೀಸ್ ಆಂಬಿಯನ್ಸ್ ಖರ್ಚು ಉಳಿತಲ್ಲ ಅವರಿಗೆ. ನಿಮ್ಗೆ ಕೊಡ್ತಕ್ಕಂಥ DA ಉಳಿಯುತ್ತೆ. ಆಮೇಲೆ ಅವರಿಗೆ ಫುಡ್ ಅಲೌನ್ಸಸ್ ಅವೆಲ್ಲ ಉಳಿತಾವಲ್ಲ. ಸೊ ನಿಮಗೆ ಇಲ್ಲಿ ಜಾಸ್ತಿ ಪರ್ ಲೈನ್ ಜಾಸ್ತಿ ಕೊಡ್ತಾರೆ. ಸೊ ಕೆಲವರು ಡೈಲಿ 1,500 2,000 ಲೈನ್ ಮಾಡಿಸಿ ವರ್ಕ್ ಫ್ರಮ್ ಹೋಮ್ ನಿಮ್ಮದೇ ಮನೆಯಲ್ಲಿ ನೀವು ಕಂಪ್ಯೂಟರ್ ಹಾಕ್ಕೊಂಡು ಮಾಡ್ತಾಯಿದ್ರೆ ಡೇನಲ್ಲಿ ನಿಮಗೆ ಸ್ಯಾಲ್ರಿ ನಿಮ್ಗೆ ಅಷ್ಟೊಂದು ಬರಲಿಕ್ಕಿಲ್ಲ. ಬಟ್ ನೈಟ್ ಶಿಫ್ಟ್ ಮಾಡಿದ್ರೆ ನೀವು ಏನು ಈಕ್ವಲ್ ಸಾಫ್ಟ್ವೇರ್ ಇಂಜಿನಿಯರ್ ಏನು ತೊಗೊಳ್ತಾರೋ ಸೇಮ್ ಅಮೌಂಟ್ ನೀವು ಕಳಿಸ್ಬೋದು. ಸೊ ಇದೊಂದು ಆಪ್ಷನ್ ಇದೆ. ಒಂದು 2 ವರ್ಷ ನೀವು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ರೆ ನೀವು ಬೆಂಗಳೂರಲ್ಲಿ ಇದ್ದು ವರ್ಕ್ ಮಾಡ್ಬೇಕಂತಿಲ್ಲ, ಮೈಸೂರಲ್ಲಿ ವರ್ಕ್ ಮಾಡ್ಬೇಕಂತಿಲ್ಲ, ನಿಮ್ಮ ನೇಟಿವ್ ಎಲ್ಲಿರ್ಬೋದು ಅಲ್ಲಿ ಮಾಡ್ಬೋದು. ಕೆಲವು ಬೇರೆ ರಿಮೋಟ್ ಏರಿಯಾ ಮಂದಿ ಇರ್ತಾರೆ. ಸೊ ಅವ್ರು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಅದೆಲ್ಲ ಫೆಸಿಲಿಟೀಸ್ ಇದೆ. ಹೆಚ್ಚು ಅರ್ನಿಂಗ್ ಬರೋದು ನಿಮಗೆ ನೈಟ್ ಶಿಫ್ಟ್ ವರ್ಕ್ ಮಾಡಿದ್ರೆ ಜಾಸ್ತಿ ಸಿಗುತ್ತೆ ನಿಮಗೆ. ಯಾಕಂದರೆ ಇದು US ಕ್ಲೈಂಟ್ಸ್ ಇರ್ತಲ್ಲ, ಆನ್ಲೈನ್ ನೀವು ಆಫ್ಲೈನಿಂದ ಆನ್ಲೈನ್ ಮೂವ್ ಆದರೆ ಸೊ ನೀವು ಜಾಬ್ಸ್ ಆನ್ಲೈನ್ ಮಾಡ್ತಾಯಿದ್ರೆ ನಿಮಗೆ ಅದು ಇನ್ಸೆಂಟಿವ್ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ನೀವು ನಾನು ಕಂಡುಕೊಟ್ಟಂಗೆ ನೋಡಿದಂಗೆ ತಿಂಗಳಿಗೆ 1 ಲಕ್ಷ 1.5 ಲಕ್ಷ ಯಾವಾಗಿದು 2006, 7, 4 ಇದರಲ್ಲೇ ಇಷ್ಟೊಂದು ಸಂಬಳ ತೊಗೊತಾ ಇದ್ದರು. ಸೊ ಈಗ ಇನ್ಸೆಂಟಿವ್ಸ್ ಎಷ್ಟಾಗಿರ್ಬೋದು 1.5-2 ಲಕ್ಷ ಸ್ಯಾಲ್ರಿ ತೊಗೊಳೋಂಥ ಜನ ಇದ್ದಾರೆ. ಬಟ್ ಇವ್ರು ಹೆಂಗಂದ್ರೆ ಕ್ರಿಕೆಟ್ನಲ್ಲಿ ಕೊಹ್ಲಿ ತೆಂಡೂಲ್ಕರ್ ಇದ್ದಂಗೆ ಎಲ್ಲರಿಗೂ ಬರಲ್ಲ. ಕೆಲವು ಸ್ಪೆಷಲ್ ಅಚೀವ್ಮೆಂಟ್ ಮಾಡಿದ್ದಾರೆ. ಆ ಥರ ತೊಗೊಂಡೋದು ಒಂದು ಕಂಪ್ನಿಯಲ್ಲಿ ಒಂದು 8 ಜನ ಇದ್ದೇ ಇರ್ತಾರೆ. ಒಂದು 100-200 ಜನ ಇರೋಂಥ ಕಂಪ್ನಿಯಲ್ಲಿ ಒಂದು 5-10% ಈ ಥರ 2 ಲಕ್ಷ 1-2 ಲಕ್ಷದಿಂದ ಸ್ಯಾಲ್ರಿ ತೊಗೊಳ್ಳೋಂಥ ಮೆಡಿಕಲ್ ಟ್ರಾನ್ಸಿಷನಿಸ್ಟ್ ಕೂಡ ಇದ್ದಾರೆ. ಸೊ ನೀವು ಬೆಂಗಳೂರು ಅಂತ ಪ್ರದೇಶದಲ್ಲಾದರೆ ನಿಮಗೆ ಉತ್ತಮ ಒಳ್ಳೆಯ ಸ್ಯಾಲ್ರಿ ಸಿಗ್ತವೆ. ಕೆಲವು ಮೈಸೂರು ಆಯಿತು, ಆಮೇಲೆ ಮಂಗಳೂರು, ಬೆಳಗಾವಿ, ಧಾರವಾಡ ಈ ಥರ ಕಡೆಗಳಲ್ಲಿ ಕೂಡ ಕೆಲವರು ಔಟ್ಸೋರ್ಸಿಂಗ್ ಮಾಡಿಕೊಂಡು ಇಂಡಿವಿಜುವಲ್ ಆಗಿ ಸಣ್ಣ ಒಬ್ಬೊಬ್ಬ ಡಾಕ್ಟರ್ಸ್ ಟ್ರಾನ್ಸ್ಫರ್ ಆಗಿ ಕೊಟ್ಟು ಅಥವಾ ಯಾವುದೋ ಒಂದು ನರ್ಸಿಂಗ್ ಹೋಮ್ ಇದ್ದರೆ ಆ ಥರದ್ದು ಇದ್ದವ್ರು ಕೂಡ ಔಟ್ಸೋರ್ಸಿಂಗ್ ಮಾಡಿಕೊಡ್ತಾರೆ. ಸೊ ಅಲ್ಲಿ ಮೀಡಿಯಮ್ ಆಗಿ ನಿಮಗೆ ಸಿಗುತ್ತೆ ಸ್ಯಾಲ್ರಿ ಒಂದು 15,000-20,000 ಸ್ಯಾಲ್ರಿದು ನಿಮ್ಗೆ ವರ್ಕ್ ಸಿಗುತ್ತೆ. ಅದು ಡೇ ಟೈಮ್ ಇರುತ್ತೆ, ನೈಟ್ ಅಂತಿಲ್ಲ, ಡೇ ಟೈಮ್ ವರ್ಕೇ ಇರ್ತದೆ. ಬಟ್ ಸಣ್ಣ ಸಿಟಿಗಳಲ್ಲಿ ನೀವು ವರ್ಕ್ ಮಾಡ್ತಾ ಹೋಗ್ಬೋದು. ಇದು ನೀವು ಕೆಲಸ ಮಾಡ್ಕೊತಾನೆ ನಿಮಗೇನು ಮುಂದೆ ಹೈಯರ್ ಎಜುಕೇಷನ್ ಮಾಡ್ಕೋಬೋದು. ಇದ್ರ ಬಗ್ಗೆ ಗೊತ್ತಾದರೆ ನೀವು BSc ಅದೆಲ್ಲ ಡೇ ಟೈಮ್ ಮಾಡಿಕೊಂಡು ಸಾಯಂಕಾಲ ಪಾರ್ಟ್ ಟೈಮ್ ಮಾಡ್ಕೊಂಡು ಹೋಗೋದು. ಯಾಕಂದರೆ ಪಾರ್ಟ್ ಟೈಮ್ ಜಾಬ್ಸ್ ಕೊಡ್ತಾರೆ, ಈವ್ನಿಂಗ್ ಮಾಡ್ಬೋದು. ಇಲ್ಲ ಈವ್ನಿಂಗ್ 5 to ನಿಮಗೆ 10 ಈ ಥರ ಒಂದು 5 ಅವರ್ಸ್ ನೀವು ಕೆಲಸ ಮಾಡಿದರೆ ನೀವು ಡೇ ಟೈಮ್ನಲ್ಲಿ ಬೇರೆ ಸ್ಟಡಿ ಮಾಡ್ಕೋಬೋದು. ಇಲ್ಲ ಕೆಲವರು ಹೆಂಗಿದ್ದಾರೆ ಅಂದರೆ ಈ ಥರ ಒಂದು 5-6 ವರ್ಷ ಕೆಲಸ ಮಾಡಿದ್ಮೇಲೆ ಇವರೇ ಡೈರೆಕ್ಟ್ ಕ್ಲೈಂಟನ್ನು ಅಪ್ರೋಚ್ ಮಾಡಿ
US UK ಕ್ಲೈಂಟನ್ನು ಹಿಡ್ಕೊಂಡು ಇವರೇ ಕನ್ಸಲ್ಟೆಂಟ್ ಥರ ಕೆಲಸ ಮಾಡಿಕೊಂಡು ಇವರೇ ಒಂದು ಆಫೀಸ್ ತೆಗೆದು ಇವರೇ ಒಂದು ಟ್ರೈನಿಂಗ್ 4 ಜನ ಟ್ರೈನಿಂಗ್ ಕೊಟ್ಟು ಅವ್ರ ಊರಿನಲ್ಲಿ ಈ ಸಣ್ಣ ಕಾಲ್ ಸೆಂಟರ್ಸ್ ಎಲ್ಲ ಇದಾವೆ ಬೆಂಗಳೂರಲ್ಲಿ. ಆ ಥರ ಇವರು ತಮ್ಮ ಊರಿನಲ್ಲಿ ಸಣ್ಣದಾಗಿ ಎಂಟ್ರಪ್ರಿನರ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಸೊ ಅದರಲ್ಲಿ ಕೂಡ ಅವರಿಗೆ ಗೌರ್ಮೆಂಟಿಂದ ಸಹಾಯಧನ ಸಿಗುತ್ತೆ. ಅಂದರೆ BPOಗಳು ಅದು ಇವೆಲ್ಲ ಕಾಲ್ ಸೆಂಟರ್ಸ್ ಈ ಥರ ಬರ್ತಾವಲ್ಲ. ಸೊ ನೀವು ಗೌರ್ಮೆಂಟಿಂದ ಸವಲತ್ತು ಕೂಡ ತೊಗೊಂಡು ಈ ಥರ ಕಂಪ್ನಿಗಳನ್ನು ಕೂಡ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೋಬೋದು. ನೀವು ಯಾವ ನೋಡಿ ಇನ್ನೊಂದು ಹೇಳ್ಕೊಂಡ್ರೆ ಯಾವುದೇ ಗೌರ್ಮೆಂಟ್ ಜಾಬ್ ಮಾಡಿದ್ರೆ ಈಗ ಕಾಲ್ ಮಾಡಿದರೆ ಅದು ಪ್ರೊಸೆಸ್ ಹಾಕಿ 3 ತಿಂಗಳು ಬೇಕದು. ನೀವು ಜಾಬ್ ಅಪ್ಲಿಕೇಶನ್ ಹಾಕಿ ಅದೆಲ್ಲ ಮುಗಿಯೋಕೆ 3 ತಿಂಗಳು, ಆಮೇಲೆ ಎಕ್ಸಾಮ್ ಬರೆಯೋಕೆ ಅದಾದಮೇಲೆ ಒಂದು 2 ತಿಂಗಳು ಆಮೇಲೆ ಎಕ್ಸಾಮ್ ಬರುತ್ತೆ. ಸೊ 5 ತಿಂಗಳು ಅಲ್ಲೇ ಹೋಗ್ಬಿಡುತ್ತೆ. ನೆಕ್ಸ್ಟ್ ಎಕ್ಸಾಮ್ ಬರೆದು ರಿಸಲ್ಟ್ ಅನೌನ್ಸ್ ಮಾಡಿ ಅದಕ್ಕೆ ಅಲ್ಲಿ ಅವ್ರು ಮತ್ತು ಶಾರ್ಟ್ ಲಿಸ್ಟ್ ಅನೌನ್ಸ್ ಮಾಡಿ ಅದಕ್ಕೆ ಮತ್ತು ಅವರು ಯಾರು ಅಬ್ಜೆಕ್ಷನ್ ಹಾಕಿ ಅದು ಕ್ಲಿಯರ್ ಆಗಿ ಪ್ರೊಸೆಸ್ ಆಗಿ ಮತ್ತು ಅದಕ್ಕೆ ಯಾರೋ ಒಬ್ಬರು ಕೋರ್ಟಿಗೆ ಹೋದರೆ ಅದು ನಿಮಗೆ ಈಗ ಸ್ಟಾರ್ಟ್ ಆಗಿತ್ತು. ಒಂದು 2 ವರ್ಷ ಪ್ರೊಸೆಸ್ ಆಗೋದಕ್ಕೆ 3 ವರ್ಷನೂ ಆಗಿದೆ ಕೆಲಸ ಮಾಡೋದು. ಮೆಡಿಕಲ್ ಸರ್ಟಿಫಿಕೇಟ್ ಕೆಲಸ ಆಯಿತು, ಮೆಡಿಕಲ್ ರೆಪ್ರೆಸೆಂಟೇಟಿವ್ ಕೆಲಸ ಆಯಿತು, ಇವೆಲ್ಲ ನಿಮಗೆ ಈಸಿಯಾಗಿ ಸಿಗ್ತವೆ. ನಿಮಗೆ ಟೈಮ್ ಭಾಳ ಸಿಗುತ್ತೆ. ಈ ಕೆಲಸ ಮಾಡ್ಕೊತ ನೀವು ನಿಮ್ಮ ಪರ್ಸ್ನಲ್ ಗ್ರೋತನ್ನು ಬೇರೆ ಕಡೆ ನೀವು ಅಚೀವ್ ಮಾಡ್ಕೊತ ಹೋಗ್ಬೋದು. ಯಾಕಂದ್ರೆ ನಿಮ್ಗೆ ಏನು ದುಡ್ಡು ಬೇಕಲ್ಲ ಈಗ ನೀವು ಸಸ್ಟೈನ್ ಆಗಲಿಕ್ಕೆ. ಸೊ ಡಿಗ್ರಿ ಮುಗಿಸಿ ಕೆಲವೊಮ್ಮೆ 4-5 ವರ್ಷ ಆದರೂ ಕೆಲಸಗಳು ಆಗ್ತಿಲ್ಲ. ಗೌರ್ಮೆಂಟ್ ಜಾಬಿಗೆ ಟೈಮ್ ಮಾಡ್ತಿರ್ತೀವಿ. 4-5 ವರ್ಷ ಕುಂದ್ರದು ಅದರಲ್ಲಿ ನೀವು ಇದನ್ನು ನಿಧಾನವಾಗಿ ಸ್ಟಾರ್ಟ್ ಮಾಡಿಕೊಂಡ್ರೆ ನೀವು ಕೆಲಸಗಳಲ್ಲಿ ನೀವು ನಿಮ್ಮ ಎಕನಾಮಿಕ್ ಕಂಡೀಷನ್ಸ್ನ ಅಟ್ಲೀಸ್ಟ್ ನೀವು ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲ ನೀವು ಸಸ್ಟೈನಬಲ್ ಆಗಿ ಇಟ್ಕೋಬೋದು. ಇನ್ನೊಬ್ರದ್ದು ಕೇಳೋದು ಉಳಿತಲ್ಲ, ನೀವು ನಿಮ್ಮ ದುಡ್ಡು ನೀವು ಅದು ಮಾಡ್ಕೊಂಡು ನಿಮ್ಮ ಖರ್ಚು ವೆಚ್ಚಗಳನ್ನ ನೋಡ್ಕೊಂಡು ಹೋಗ್ಬೋದು. ಬೇಡ ಅಂತಂದರೆ ನೀವು ಚೆನ್ನಾಗಿದೆ, ಇದೆ ಲೈಫ್ ಚೆನ್ನಾಗಿದೆ ಅಂದರೆ ಇದನ್ನೇ ನೀವು ಒಂದು 10 ವರ್ಷ ಮಾಡಿ 15 ವರ್ಷ ಮಾಡಿ ಆರಾಮ್ ದುಡ್ಡು ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿಕೊಂಡು ನಿಮ್ಮ ಅನುಕೂಲ ತಕ್ಕಂಗೆ ಇದರಲ್ಲಿ ನೀವು ಮೂವ್ ಆಗ್ಬೋದು, ಲೈಫಲ್ಲಿ ಮೂವ್ ಆಗ್ಬೋದು. ಸೊ ಯಾರ್ಯಾರಿಗೆ ಈ ಮೆಡಿಕಲ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಇಂಟ್ರೆಸ್ಟ್ ಅನಿಸಿದೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಲ್ಲ, ಯಾರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಯಾರಿಗಾದರೂ ನಿಮ್ಮ ಪರಿಚಯದವರಿಗೆ ಹೇಳಬೇಕಂತಂದರೆ ಅವ್ರಿಗೆ ಶೇರ್ ಕೂಡ ಮಾಡಿ. ನಮಸ್ಕಾರ.